ಬಾಬು, ನಾನೇನು ಬೇರೆಯವರಲ್ಲ, ನಿಮ್ಮ ತಮ್ಮನ ಮಡದಿ. ನಿಮಗೆ ಮಗಳ ಸಮಾನ. ನನಗೆ ಹೊರಗಡೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗಬೇಕಲ್ಲಮ್ಮ. ಆದಷ್ಟು ಬೇಗ ಬಂದ್ಬಿಡಿ, ಯಾಕೆಂದ್ರೆ ನಾವಿಬ್ರು ಸೇರಿ ಒಂದು ಮುಖ್ಯವಾದ ಸ್ಥಳಕ್ಕೆ ಹೋಗ್ಬೇಕಾಗಿದೆ. ಆಯ್ತಪ್ಪ, ನಾನು ಬೇಗನೆ ಬಂದು ಬಿಡುತ್ತೇನೆ. ಯಾಕಪ್ಪ ಸಂಗತಿ? ಸ್ಕೂಲಿಂದ ಎಷ್ಟು ಬೇಗ ಬಂದ್ಬಿಟ್ಟೆಲ್ಲ? ಇವತ್ತು ನಮ್ಮ ಶಾಲೆಯಲ್ಲಿ ಸಭೆ ಇತ್ತು, ಅದಕ್ಕಾಗಿ ಬೇಗನೆ ಬಂದೆ. ಹೌದೇನಪ್ಪ? ಹಾಗಾದ್ರೆ ಬಾಯಿಲಿ ಒಳಗಡೆ ಹೋಗಿ ನಿನ್ನ ಬ್ಯಾಗನ್ನ ಇಟ್ಟು ಕೈಕಾಲು ಮುಖ ತೊಳ್ಕೊಂಡು ಹಾಲು ಇಟ್ಟಿದ್ದೀನಿ, ಕುಡಿಯಪ್ಪ. ಅಂತ ಹಾಗೆ ಈ ಮಗು ಅದೆಲ್ಲ ಆಮೇಲೆ ಹೇಳ್ತೀನಿ ಭಾವ. ನೀವೆಲ್ಲಿಗೂ ಹೋಗ್ಬೇಕಂತ ಮಾಡಿದ್ದೀರಲ್ಲ, ಅಲ್ಲಿ ಹೋಗಿ ಆದಷ್ಟು ಬೇಗ ಬಂದ್ಬಿಡಿ. ನಾನು ಬೇಗನೆ ಬಂದ್ಬಿಡ್ತೇನೆ. ಅಯ್ಯೋ ಭಾವ, ಏನಾಯ್ತಮ್ಮ? ಏನಾಯ್ತಮ್ಮ? ಕಣ್ಣು ಏನು ಬಂತಾಯ್ತು ಭಾವ, ಸ್ವಲ್ಪ ಓದ್ತೀರಾ? ಏನು ನೋಡುತ್ತಿರುವುದು? ಅದೆಷ್ಟು ದಿವಸ ನನ್ನ ಅಣ್ಣನೊಂದಿಗೆ? ಇವನು ನನ್ನ ಅಣ್ಣನಲ್ಲ, ನನ್ನ ಸ್ವಂತ ತಂಗಿಯನೇ ಕೊಂದ ಕಿರಾತಕನೊಂದಿಗೆ ಕಳ್ಳು ಮಾತಾಡಲು ಊರಿಗೆ ಮನಸ್ಸಾದರೆ ಹೇಗೆ ಬಂತು? ಹಾಗಲ್ಲ ರಾಜೀವ, ಅದು ತಂಗಿಯನ್ನೇ ಕೊಂದಿದಲ್ಲದೆ ಸಾಲದಕ್ಕೆ ನಮ್ಮ ಸಂಸಾರದಲ್ಲಿ ಕೊಳ್ಳಿಡಲು ಬಂದಿರುವ ಆ ಮೂರ್ಖ. ರಾಜೀವ, ರಾಜೀವ, ನಿನಗೆ ಯಾವ ರೀತಿ ಹೇಳಬೇಕೆಂದು ತಿಳಿಯದಾಗಿದೆಯಪ್ಪ, ತಿಳಿಯದಾಗಿದೆ. ಬೇಕಾದರೆ ನಿನಗೆ ತೃಪ್ತಿ ಆಗುವವರೆಗೆ ನನ್ನನ್ನು ಹೊಡಿ, ಕೊನೆಗಾಲ ನಮ್ಮ ಪಟ್ಟ ಮಾತ್ರ ಕಟ್ಟಬೇಡಪ್ಪ, ಕಟ್ಟಬೇಡ. ನಿರ್ಲಕ್ಷ್ಯ, ಒಂದೇ ಒಂದು ಹೆಚ್ಚಿಗೆ ಮಾತನಾಡದೆ ಹೋಗಿಲ್ಲಿಂದ. ನೀವು ತಪ್ಪು ತಿಳ್ಕೊಂಡು ಮಾತಾಡ್ತಾ ಇದ್ದೀರಾ. ಇವರು ಇವರು ನಿಮ್ಮ ಸ್ವಂತ ಅಣ್ಣನೆಂಬುದು ಮರೆತುಬಿಟ್ರೆ ನೀವು. ಜೈಲಿನಿಂದ ಬಿಡುಗಡೆ ಮಾಡಿಕೊಂಡು ಬಂದು ಮನೆಯಲ್ಲಿ ರಾಜಾರಾಜ್ಯವಾಗಿ ಹಾಜರು ಮಾಡುವಳು ನೀನು. ನನಗೆ ಉಪದೇಶ ಹೇಳಲು ಬಂದಿರುವೇನೆ. ಅಲ್ಲೇ ನಿನ್ನನ್ನು ಎಷ್ಟು ನಂಬಿದನಲ್ಲೇ, ಎಷ್ಟೊಂದು ಉಪದೇಶ ಹೇಳುವಳು ನೀನು. ಅಂದು ನಾನು ಮುಂಬೈಗೆ ಹೋಗುವಾಗ ವಿಷ ಹಾಕಿಕೊಳ್ಳಬಾರದಿದ್ದೇನೆ.
ದಯವಿಟ್ಟು ದಯವಿಟ್ಟು ದುರಾಲೋಚನೆ ಮಾಡಬೇಡ. ನನ್ನ ಮಾತನ್ನ ಕೇಳು ರಾಜೀವ, ನನ್ನ ಮಾತನ್ನ ಕೇಳು. ದುರಾಲೋಚನೆ ಮಾಡದೆ ಹೋದರೆ ಪ್ರತಿಫಲ ಸಿಗುವುದಾದರೂ ಹೇಗೆ? ಮೊದಲು ನಿನ್ನ ಪ್ರಾಣ ತೆಗೆಯುತ್ತೇನೆ, ಆಮೇಲೆ ಆ ಮುಖಾಲ ನನ್ನ ಪ್ರಾಣ ತೆಗೆಯುತ್ತೇನೆ. ರಾಜೀವ, ನಿನಗೊಬ್ಬನಿಗೆ ಮಾತನಾಡಲಿಕ್ಕೆ ಬರುತ್ತೇನೆ ಎಂದು ತಿಳಿದಿರುವೆನು. ಮೊದಲು ಗೋದಾವರಿ ಏನು ಹೇಳುತ್ತಾಳೆ ಅದನ್ನ ಕೇಳು. ಕೇಳ್ತೀರಪ್ಪ, ಕೇಳುತ್ತೇನೆ. ಹೇಳು. ಈ ಪಾಪದ ಪಿಂಡಕ್ಕೆ ನಾನು ತಾಳಿ ಕಟ್ಟುವ ಮುಂಚೆಯೇ ನೀನು ಇವನ ತಂದೆ ಆಗಿರಬೇಕು. ಈ ಮಾತನ್ನು ಬೇರೆ ಯಾರಾಡುವ, ನೀನಾಡುವ ಬದಲು ಬೇರೆ ಯಾರಾದರೂ ಆಡಿದರೆ ಅವರು ರೊಟ್ಟವನ್ನು ಕಡಿಮೆ ಇಲ್ಲ ತೋಬು ಹಾಕುತ್ತಿದ್ದೆ. ಮಾಡಿದ್ದಾದರೂ ಏನು? ಇಲ್ಲಿವರೆಗೆ ಅದನ್ನೇ ಮಾಡುತ್ತಾ ಬಂದಿರುವೆ. ಈ ನಿನ್ನ ರಕ್ತಕ್ಕೆ ಹುಟ್ಟಿದ ಮಗನನ್ನು ಕರೆದುಕೊಂಡು ಜೊತೆಗೆ ಈ ಸತಿ ಸೂಳಿಯನ್ನು ಕರೆದುಕೊಂಡು ಹೋದ. ರಾಜೀವ, ನಿಮ್ಮ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನಿಮ್ಮ ಅಣ್ಣನವರು ನಿರಪರಾಧಿ. ದಯವಿಟ್ಟು ಇಂಥ ನಿರ್ಧಾರ ಕೈಗೊಳ್ಳಬೇಡಿ. ನನ್ನ ಮಾತನ್ನ ಅರ್ಥ ಮಾಡಿಕೊಳ್ಳಿ. ನನ್ನ ಮಾತನ್ನ ಅರ್ಥ ಅಲ್ಲಿ ಅರ್ಥ ಮಾಡಿಕೊಂಡಿದ್ದೇ ಇನ್ನು ಈ ಪ್ರತಿಫಲ ಸಿಕ್ಕಂತಾಯಿತು. ನಾನು ಹುಚ್ಚನಾಗಿ ನಿಮ್ಮನ್ನು ಕೊಚ್ಚಿ ಹಾಕುವ ಮುನ್ನವೇ ದೂರಾಗಿ ಹೋಗಿದ್ದೇನೆ. ನಿಮಗಿಷ್ಟೊಂದು ಹೇಳಿದ್ರು ನಿಮಗೆ ಅರ್ಥವೇ ಆಗ್ಲಿಲ್ಲ ಅಂದ್ರೆ ನೀವೆಂತ ಹೃದಯ ಹೀನರ್ರಿ. ಒಂದು ನಿಮಿಷನೂ ಈ ಮನೇಲಿ ಇರೋದು ಬೇಡ. ನಡಿ ಹೋಗೋಣ. ನಡಿಯಪ್ಪ ಹೋಗೋಣ. ನಗುತ್ತೈತಿ ದೈವಾಲಿ ಹೌದೈತಿ ಜೀವಾಲಿ ನಗುತ್ತೈತಿ ದೈವಾಲಿ ಹೌದೈತಿ ಜೀವಾಲಿ